ಇಂದು ಮೈಸೂರಿನಲ್ಲಿ ಪ್ರಭಾ ಚಿತ್ರಮಂದಿರದಲ್ಲಿ ಅದ್ದೂರಿಯಾಗಿ ಶ್ರೀ ಭಗೀರಥ ಜಯಂತಿಯ ಪ್ರಯುಕ್ತ ಮಹರ್ಷಿ ಭಗೀರಥ ತಪಸ್ವಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಭಗೀರಥ ಚಲನಚಿತ್ರದ ನಾಯಕ ನಟರಾದ ಜಯಪ್ರಕಾಶ್ ರವರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ರವರು ಮತ್ತು ನಿರ್ದೇಶಕರಾದ ಚೇತನ್ ರವರು ಹಾಗೂ ಅವರ ತಂಡದ ವತಿಯಿಂದ ಪುಷ್ಪಾರ್ಚನೆ ಮಡ್ಡಿಕೆರೆ ಗೋಪಾಲ್ ರವರು ಕೂಡ ಬಂದು ಭಾಗವಹಿಸಿದ್ದಾರೆ. ಅವರು ಕೂಡ ಪುಷ್ಪಾರ್ಚನೆ ಮಾಡಿದ್ದಾರೆ. ನಾನು ಕೂಡ ಪುಷ್ಪಾರ್ಚನೆ ಮತ್ತು ನಿರ್ಮಾಪಕರಾದಂತಹ ಚೇತನ್ ರಮೇಶ್ ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲ ಚಿತ್ರ ಪ್ರೇಮಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿ ನಾವು ಚಿತ್ರರಂಗದಿಂದ ಈ ಹೆಸರನ್ನ ಇಟ್ಟು ನಾವು ಪ್ರಾರಂಭ ಮಾಡಿದ್ದು. ಬಂಡೆಕಾಳಿ ಮಹಾತಾಯಿ ಆಶೀರ್ವಾದದಲ್ಲಿ ಮುಹೂರ್ತ ಮಾಡಿ, ಆಮೇಲೆ ಅಣ್ಣಮ್ಮ ತಾಯಿ ಆಶೀರ್ವಾದದಲ್ಲಿ ಹಾಗೂ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿ ಬಿಡುಗಡೆ ಆಗಿ 90 ದಿವಸ ಹತ್ತತ್ರವಾಗಿ ಈ ಸಿನಿಮಾ ಪೂರೈಸಿ ಅಭಿಮಾನಿ ದೇವರುಗಳು ನೋಡಿದ್ದಾರೆ. ಅವ್ರು ಎಲ್ಲರಿಗೂ ಚಿತ್ರತಂಡದಿಂದ ಶುಭಾಶಯಗಳನ್ನ ಹೇಳ್ತಾ, ಇನ್ನು ನೋಡಿಲ್ಲದೆ ಹೋದವರಂತೂ ಎಲ್ಲ ಈ ಸಿನಿಮಾ ನೋಡಬೇಕು. ಯಾಕೆಂದ್ರೆ ಈ ತರ ಹೆಸರು ಬರೋದಲ್ಲಿ ಆ ಮಹರ್ಷಿಯವರ ಭಗೀರಥನ ಹೆಸರು ಬಲ ಮತ್ತೆ ಏನು ಈ ತರ ಸಬ್ಜೆಕ್ಟು, ಈ ತರ ಒಂದು ಕತೆ, ಈ ತರ ಮಾಡಿದಂತ ಎಲ್ಲ ಕಲಾವಿದರು ಆ ತರ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಸಿನಿಮಾನ ಯಾರೆಲ್ಲ ನೋಡಿಲ್ಲ ಅದು ನೋಡಬೇಕು ಅಂತ ನೋಡಿ ಅಂತ ತಮ್ಮಲ್ಲಿ ನಾವು ಬಹಳ ಪ್ರೀತಿ ವಿಶ್ವಾಸದಲ್ಲಿ ಕೇಳ್ಕೊತೀವಿ. ಹಾಗೂ ಇನ್ನು ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ನಿತೀಶ್ ಜಯಪ್ರಕಾಶ್ ಜೆ.ಪಿ. ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಮತ್ತೆ ನಿಮ್ಮ ಮನೆಗೆ ಪ್ರತಿದಿನ ಬರ್ತಾರೆ ಚಂದನ ರಾಘವೇಂದ್ರ ಅಂತ, ಶ್ರೀರಸ್ತು ಶುಭಮಸ್ತು ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಮುಂತಾದ ಕಲಾವಿದರು ಬಹಳ ಚೆನ್ನಾಗಿ ಎಲ್ಲ ಟೆಕ್ನಿಷಿಯನ್ನು ಹಾಗೂ ಸಂಗೀತ ನಿರ್ದೇಶಕರು ಮತ್ತೆ ಹಾಡು ಹೇಳಿದಂಥವ್ರು ಎಲ್ಲ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಈ ಸಿನಿಮಾನ ಯಾರೆಲ್ಲ ನೋಡಿಲ್ಲ ದಯಮಾಡಿ ನೋಡಬೇಕು ಅಂತ ನಾನು ಮತ್ತೊಂದ್ಸಲ ಕನ್ನಡ ಪರವಾಗಿ ಪ್ರೇಕ್ಷಕರಿಗೆ, ಅಭಿಮಾನಿ ದೇವರುಗಳಿಗೆ ಮತ್ತೆ ಎಲ್ಲ ಬೇರೆ ಭಾಷೆಯವ್ರಿಗೂ ಕೂಡ ಎಲ್ಲ ಜನಾಂಗದವರು ಈ ಸಿನಿಮಾ ನೋಡಿ ಆರೈಸಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ, ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಏನು ಭಗೀರಥ ಮಹರ್ಷಿ ಅವರ ಒಂದು ಜನಾಂಗ ಇದ್ದಾರೆ, ಕರ್ನಾಟಕದ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನನ್ನ ಮಾತುಗಳಲ್ಲಿ ಏನಾರು ತಪ್ಪಿದ್ರೆ ನಿಮ್ಮಲ್ಲಿ ಒಂದು ಕ್ಷಮೆ ಇರಲಿ. ದಯಮಾಡಿ ಈ ಸಿನಿಮಾ ವೀಕ್ಷಿಸಿ ಕನ್ನಡ ಭಾಷೆನ ಉಳಿಸಿ ಬೆಳೆಸಿ ಚಿತ್ರಗಳನ್ನು ನೋಡಿ ಚಿತ್ರ ತೆಗೆಯೋರಿಗೆ, ಸಿನಿಮಾ ತೆಗೆಯೋರಿಗೆ ಆಶೀರ್ವಾದ ಮಾಡಬೇಕು. ನೀವೆಲ್ಲ ನೋಡಿದ್ರೆ ಅದು ಆಶೀರ್ವಾದ ಸಿಗುತ್ತೆ. ಯಾರೇ ಪ್ರೇಕ್ಷಕರಾಗಲಿ ಒಂದೊಂದು ಆಶೀರ್ವಾದ ಅದು 1 ಲಕ್ಷ ಕೋಟಿ ಇದ್ದಂಗೆ. ಹಾಗಾಗಿ ಇವತ್ತು ಸಿನಿಮಾ ಇಷ್ಟು ದಿವಸ ಓಡಿಸಿದಿರಿ, ನೋಡಿದಿರಿ, ನಿಮ್ಮೆಲ್ಲರ ಆಶೀರ್ವಾದ ನಾವು ಯಾವತ್ತೂ ಚಿರಮಣೆ ಆಗಿರ್ತೀನಿ ಅಂತೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ. ಚಿತ್ರವಾರದ ಯುಗದಲ್ಲಿ ಭಗೀರಥ 10 ದಿವಸಗಳನ್ನು ಪೂರೈಸಿ ರೋಮಾಂಚನ ಆಗ್ತಾ ಇದೆ. ಯಾರು ಭಗೀರಥನ ಹೆಸರಲ್ಲಿ ನಾವು ಮಾಡಿರ್ತಕ್ಕಂಥ ಈ ಚಿತ್ರವನ್ನು ಭಗೀರಥ ಭಕ್ತರು ಅವರೆಲ್ಲ ಬಂದು ಈ ಚಿತ್ರವನ್ನು ನೋಡಲಿ. ನಾನು ಈ ಹಣವನ್ನು ಕೊಟ್ಟು ಈ ಚಿತ್ರವನ್ನು ನೋಡಲಿಕ್ಕೆ ಬಂದಿದ್ದೇನೆ. ಹಾಗೆ ಉಳಿದ ಜನಗಳು, ಯಾಕಂತಂದರೆ ನಾವು ಮೈಸೂರಿನವರು, ಕರ್ನಾಟಕದವರು, ಮೈಸೂರಿನವರು, ಇದು ಕನ್ನಡದ ಜನ್ಮಭೂಮಿ ಮೈಸೂರು. ಹಾಗಾಗಿ ಈ ಕನ್ನಡ ಚಿತ್ರವನ್ನು ನಮ್ಮ ಗೆಳೆಯರು ತೆಗೆದಿರೋದ್ರಿಂದ ಎಲ್ಲ ಜಾತಿ, ಜನಾಂಗ, ಧರ್ಮ ಭೇದವನ್ನು ಮರೆತು ಎಲ್ಲರೂ ಈ ಚಿತ್ರವನ್ನು ನೋಡ್ಲಿಕ್ಕೆ ಬರಲಿ. ಯಾಕೆಂದರೆ 90 ದಿವಸಗಳನ್ನು ಪೂರೈಸಿದೆ. ಅತ್ಯುತ್ತಮ ಚಿತ್ರ ಅಂತೇಳಿ ನನಗೆ ನೋಡಿದ ನಂತರ ಮತ್ತೆ ನಾನು ಒಂದು ಹೇಳಿಕೆಯನ್ನು ಕೊಡ್ತೇನೆ. ಎಲ್ಲರೂ ಈ ಕಣ್ಣಿನ ಭಾಷೆ, ಈ ಕವಿಗಳ ಭಾಷೆ ನನಗೆ ತೀರಾ ಹೊಸದು. ಆದರೆ ಒಂದೊಂದು ಗೊತ್ತಾಯಿತು, ನನ್ನ ಜೀವನದಲ್ಲಿ ನಾನು ಯಾರಾದರೂ ಭೇಟಿ ಮಾಡೋಕೆ ಹೋದಾಗ ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ. ನನ್ನ ಹೃದಯದ ಬಡಿತ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಯ್ಯೋ, ನನ್ನಿಂದ ನಿಮ್ಮ ಹೃದಯದ ಬಡಿತ ಏರುಪೇರಾಗೋದು ಬೇಡ. ನಿಮ್ಮ ಹೃದಯದ ಬಡಿತ ಗುರುಜಿ ಹೇಳಿದಾಗೆ ನಿರಂತರವಾಗಿ 100 ಕಾಲ ನಡೀತಾ ಇರಬೇಕು. ಹಾಗೆಯೇ ನಿಮ್ಮ ಹೃದಯ ಕೂಡ ಇದೇ ರೀತಿ 100 ಕಾಲ ನಡೀತಾ ಇರಬೇಕು. ಕರ್ನಾಟಕ ಕಣ್ಣಾಗಿ ಬಂದಳು, ಎದೆಯೊಳಗೆ ಹೂವಾಗಿ ನಿಂತಳು. ಯಾರಿಗೆ ಹುಡುಗಿ ಇವಳೇ, ಅವಳೇ ನನ್ನವಳು. ಕರ್ನಾಟಕ ಕಣ್ಣಾಗಿ ಬಂದಳು, ಎದೆಯೊಳಗೆ ಹೂವಾಗಿ ನಿಂತಳು. ಯಾರಿಗೆ
ಹುಡುಗಿ ಇವಳೆ ಅವಳೇ ನನ್ನವಳು. ನನ್ನ ಬಾಳಿನಲ್ಲಿ ಬೆಳಕ ಚೆಲ್ಲಿದಳು ನಿನ್ನ ಜೊತೆ ಸದಾ ಇರಿಸಲೇ. ನೋವೆಗಿರಲಿ ನಲಿವೆಯಿರಲಿ ನನ್ನೊಂದಿಗೆ ನಾನು ನಿನಗಾಗಿ ಸದಾ ಮುಗುಳು ನಗೆ ಬಿರೆ ಯಾರೀ ಚೆಲುವೆ ಇವಳೆ ನಾ. ಚೈತನ್ಯದ ಚಿಲುಮೆ ಇವಳು ಸಂತಸದ ಹೊನಲು ಇವಳು ಸದರಿ ಪ್ರೀತಿಯ ಸಾಗರದಲ್ಲಿ ನಲಿದಾಡುವ ಮೀನು ಇವಳು. ಯಾರ ಕಣ್ಣು ಬಿಡದೆ ನಿನ್ನ ನಾನು ಕಾಯುವೆ ಯಾರೀ ಬೆಳಗಿ. ಇವಾಗ ತಾನೇ ಭಗೀರಥ ಫಿಲಮ್ನ ತಾವು ತುಂಬ ಫಿಲಮ್ನ ನೋಡ್ಬಿಟ್ಟು ಬರ್ತಾ ಇದ್ದೀರಾ. ಆ ಫಿಲಮ್ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಭಗೀರಥ ಪಿಕ್ಚರು ಸಿನಿಮಾ ನಿಜವಾಗ್ಲೂ ಕನ್ನಡ ಇತಿಹಾಸದಲ್ಲಿ ಎಲ್ಲ ಅತ್ಯುತ್ತಮವಾದ ಚಿತ್ರ. ಆ ಚಿತ್ರವನ್ನು ಜನ ನೋಡೋದ್ರಲ್ಲಿ ಯಾಕೆ ಸೋತಿದ್ದಾರೆ ಅಂತ ಗೊತ್ತಾಗ್ತದೆ, ಕಂಡಿಡಿಯಕ್ಕಾಗ್ತದೆ. ಬಹುಶಃ ನಾನು ಸ್ವಲ್ಪ ಚಿತ್ರರಂಗದ ಒಳ ಹೊಕ್ಕಿ ಬಂದಂಥ ತುಂಬ 90 ದಿವಸಗಳನ್ನು ಇವತ್ತು ಮುಗಿಸಿದೆ. ನನಗೊಬ್ಬರು ಪತ್ರಕರ್ತರು ಬನ್ನಿ ಈ ದಿವಸ 90ನೇ ದಿವಸ ಸಿನಿಮಾ ನೋಡಿ ಅಂತೇಳಿ ನನ್ನ ಗೆಳೆಯರೊಬ್ಬರು ಪತ್ರಕರ್ತರು ಒತ್ತಾಯ ಮಾಡಿದ್ರಿಂದ ಮನೆಗೆ ಹೋದನು. ಮತ್ತೆ ನಾನು ವಾಪಸ್ ಬಂದು ಚಿತ್ರವನ್ನು ವೀಕ್ಷಿಸಿದಾಗ ನನಗೆ ಸ್ವಲ್ಪ ನಾಚಿಕೆ ಆಯಿತು. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ನಮ್ಮ ಜಯಪ್ರಕಾಶ್ ಅವರು ಮತ್ತು ಅವರ ಸೋದರ ಒಳ್ಳೆ ಹೆಸರೇನು ಜಯಪ್ರಕಾಶ್ ಮತ್ತು ಚೇತನ್ ಅವರು ತುಂಬ ಒಳ್ಳೆಯ ಸಾಹಸದ ಕೆಲಸವನ್ನು ಮಾಡಿದ್ದಾರೆ. ಅವರ ನಟ